ವಿಶ್ವ, ಅಲ್ಲಿ ಮುಂದೆ ಬಲಕ್ಕೆ ತಗೋ. ಹಾ, ಹಂಗೆ ಸೀದಾ ಹೋಗು. ಡೆಡ್ ಅಂಡ್ ಲೆಫ್ಟ್. ಅಪ್ಪ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗೋದಿಲ್ವಾ? ಅದೆಲ್ಲ ಯಾಕೀಗ? ನಾನು ಹೇಳ್ದಂಗೆ ನೀನು ಹೋಗು ಅಷ್ಟೇ. ಅಲ್ಲ ಮಾವ, ಬೆಳಿಗ್ಗೆನೆ ರೆಡಿಯಾಗಿ ಒಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರಿ. ಆದ್ರೆ ಈಗ ಇಷ್ಟು ದೂರ ಬಂದ್ರೂ ನೀವೇನು ಹೇಳ್ತಾ ಇಲ್ವಲ್ಲ. ಪ್ಲೀಸ್ ಮಾವ, ನಾವ್ ಎಲ್ಲಿಗೆ ಹೋಗ್ತಿದೀವಿ ಹೇಳಿ. ಈಗ ನೀವೇನು ಕೇಳಿದ್ರು ಹೇಳೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಿಮ್ಮಿಬ್ಬರಿಗೂ ಗೊತ್ತಾಗತ್ತೆ. ಅಂದ್ರೆ ನಮ್ಮಿಬ್ರು ಅಲ್ಲಿ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ರೀತಿಲಿ ಹಾಗೆ ಅಂತ ಅನ್ಕೋ. ಮಾವ, ನೀವ್ ಇಷ್ಟೊಂದು ಖುಷಿಯಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಎಲ್ಲಿಗೆ ಅಂತ ನಮಗ್ ಗೊತ್ತಾಯ್ತು ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ? ನೀವ್ ನಮಗ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೀರಾ ಅಲ್ವಾ? ಇವಾಗ ನಾವೇನು ಹೇಳಲ್ಲ. ಅಲ್ಲಿಗೆ ಹೋದ್ಮೇಲೆ ನಮ್ ಗೆಸ್ ಕರೆಕ್ಟಾ ಸುಳ್ಳ ಅಂತ ಗೊತ್ತಾಗುತ್ತೆ. ಓಹ್, ಸರಿ. ವಿಶ್ವ, ಅಲ್ಲಿ ಮುಂದೆ ಬಲಕ್ಕೆ ತೊಗೊಳಪ್ಪ. ಹಾ, ಜಾನ್ವಿಯವರೇ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾಕೆ ನನ್ನ ಮೇಲೆ ಇನ್ನೂ ಕೋಪನಾ? ನಿಮ್ಮ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ನನ್ನ ಮೇಲೆ ಕೋಪ ಅಷ್ಟೇ. ಬಿಡಿ, ಇದ್ದಿದ್ದೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಆಫೀಸಿಗೆ ಹೊರಡಿ. ಆಮೇಲೆ ಆಫೀಸ್ಗೆ ಹೋಗಿ ಏನೋ ಒಂದು ನೆಪ ಮಾಡಿಕೊಂಡು ಪದೇ ನನಗೆ ಕಾಲ್ ಮಾಡ್ತಾ ಇರಬೇಡಿ. ಸರಿ ಬಿಡಿ, ನಿಮ್ಮ ಮನಸ್ಸಿಗೆ ನೋವಾಗೋವಂಥ ವಿಷಯನ ಕೆಲಸನ ನಾನು ಮಾಡೋದಿಲ್ಲ. ಅದೆಲ್ಲ ಆಗಲೇ ಮಾಡಾಗಿದೆಯಲ್ಲ, ಇನ್ನೇನು ಉಳಿದಿದೆ? ಇನ್ಮೇಲಿಂದ ನೋವೇನಾದರೂ ಆಗೋದಿದ್ರೆ ಅದು ನನ್ನಿಂದ ಮಾತ್ರ. ತಗೊಳ್ಳಿ, ಆಫೀಸ್ಗೆ ಲೇಟ್ ಆಯಿತು. ಮನೆ ಕಡೆ ಜೋಪಾನ. ಅಪ್ಪ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿನಗೆ ಈ ಮನೆ ಯಾರ್ದು ಅಂತ ಗೊತ್ತೇನೋ? ಇದು ಸಂತೋಷ್ ಅವ್ರ ಮನೆ. ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಇನ್ಯಾಕೆ? ಅತ್ತೆ ಹತ್ರ ಜಗಳ ಆಡಕ್ಕೆ ಅಲ್ವಾ ಮಾವ? ಅತ್ತೆ ಹತ್ರ ಜಗಳಾಡ್ದೆಲ್ಲ ಮುಗಿತಮ್ಮ. ಇನ್ನೇನಿದ್ರು ನಾನು ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಅವಳಿಗೆ ಪ್ರೀತಿನ ಧಾರೆ ಎರೆಯೋದು, ಅವಳ ಪ್ರೀತಿನ ನಾನು ಅನುಭವಿಸೋದು ಅಷ್ಟೇ. ನೀವು ನಮಗೆ ಸರ್ಪ್ರೈಸ್ ಕೊಡ್ತೀರಾ ಅಂದಾಗಲೇ ನಮಗೆ ಚೆನ್ನಾಗಿ ಗೊತ್ತಿತ್ತು ನೀವು ಇಲ್ಲಿಗೆ ಕರ್ಕೊಂಡು ಬರ್ತೀರಾ ಅಂತ. ನಾವು ಗೆಸ್ ಮಾಡಿದ್ದು ನಿಜ ಆಯಿತು. ನೀವಿಬ್ರು ಕಿಲಾಡಿಗಳು. ಬನ್ನಿ ಹೋಗೋಣ. ನಮಸ್ಕಾರ. ಲಕ್ಷ್ಮಿ,